ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೊಂತೇನ್ರಿ. ಇವತ್ತು 2 ಕತ್ತಿ ಮಾಡೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ. 1 ಕತ್ತಿನಾದರೂ ಹಾಕ್ತೀನಿ, ಯಾಕಂದ್ರೆ ನಿಮ್ಗೆ ಗೊತ್ತೈತಿ ಭಾನುವಾರ ಇವತ್ತು ಮಕ್ಕಳು ಮನ್ಯಾಗ ಇರ್ತಾರ್ರಿ. ಹಂಗಾಗಿ ಒಂದ ಕತ್ತಿ ಹಾಕಕ್ಕೆ ಪ್ರಯತ್ನ ಪಡ್ತೇನ್ರಿ. ನೀವೆಲ್ಲರೂ ಕತ್ತಿಗೋಸ್ಕರ ಕಾಯ್ತಾ ಇರ್ತೀರಿ ಅಂತಂದು 1 ಕತ್ತಿನಾದರೂ ಪ್ರಯತ್ನ ಮಾಡಿ ಹಾಕಕ್ಕೆ ಕುತ್ಕೊಂಡ ನೋಡ್ರಿ. ಈಗ ಮಕ್ಕಳು ಸುಮ್ಮನಿರಲ್ರಿ, ಕಾಡಿಸ್ತಿರ್ತಾರ ನಡುವ. ಹಾಗಾಗಿ ಇವಾಗ ಕತ್ತಿ ಮಾಡೋ ಕುಂತೀನ್ರಿ. 10 ಗಂಟೆ ಆಗೈತಿ. ನೋಡೋಣ ಕತ್ತಿ ಎಷ್ಟೊತ್ತಿಗೆ 2 ಗಂಟೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡಬೇಕು ಅಂತಂದು ಕುತ್ಕೊಂಡಿನಿ ಎಡಿಟಿಂಗಿಗೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತಂದು. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಕತ್ತೀರಲ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ. ಯಾಕೋ ಒಂಥರ ಬೇಜಾರ್ರಿ ಮನಸ್ಸಿಗೆ. ನಿನ್ನೆ ಸಾಯಂಕಾಲ ಹಾಕಿದ ಕತ್ತಿಗೆ ಅಷ್ಟು ವ್ಯೂಸೇ ಇಲ್ಲ. ಎಷ್ಟು ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ವಿಡಿಯೋ ಹಾಕಿರ್ತೀವಿ, ವ್ಯೂಸ್ ಇಲ್ಲ ಅಂದ್ರೆ ಭಾಳ ಬೇಜಾರು ಅನ್ನಿಸ್ತೈತ್ರಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿರಿ, ಹೈಪ್ ಮಾಡಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿರಿ. ಇವತ್ತು 1 ಕತ್ತಿ ಬರಾಕತ್ತೈತಿ ಅಂದು ಯಾರು ಬೇಜಾರಾಗಬೇಡ್ರಿ. ನಾಳೆ ಮತ್ತೆ ಹಾಕ್ತೇನೆ ರೀ. ಯಾವಾಗ ಮಕ್ಕಳು ಶನಿವಾರ ಭಾನುವಾರ ಮನೆಗೆ ಇರ್ತಾರಲ್ರಿ, ಆಗೋದಿಲ್ಲ. ಹಂಗಾಗಿ ದಯವಿಟ್ಟು ಕ್ಷಮಿಸ್ರಿ. ಬನ್ನಿ ಕತೆನ ಶುರು ಮಾಡ್ತೀನಿ. ಲಗು ಹೋಗ್ಕಾನಿ. ಮಳೆ ಮಾಡಾಗೈತಿ. ಯಾವಾಗ ಬರ್ತೈತಿ, ಯಾವಾಗ ನಿಂದಿರ್ತೈತಿ, ಯಾವಾಗ ಬಿಸಿಲು ಬೀಳ್ತೈತಿ ಗೊತ್ತಾಗಂಗಿಲ್ಲ. ಲಗು ಹೋಗಿ ಬರ್ತಾನೆ. ಮತ್ತು ಇವರು ಲಗುನ ಸಂಜಿಕೆ ಬಂದುಬಿಡ್ತಾರೆ. ಏನೋ ಅಡುಗೆನೂ ಮಾಡಿಲ್ಲ ನಾನು. ಏನು ಬೇಡ ಹೊರಗೆ ನಾಷ್ಟ ಮಾಡ್ಕೊಂಡು ಹೋಗ್ಕಾನಿ ಅಂದರೆ ನಾನು ಏನು ಮಾಡಲಿಲ್ಲ ಸುಮ್ಮನೆ ಏನೋ ಬೇಕಿಗೆ ಏನು ಮಾಡ್ಕೊಳ್ಳೋದು. ಅಕ್ಕವ್ವ ನಾವು ಎಲ್ಲರೂ ಇರ್ತಿದ್ವಿ, ದಿನ ಒಂದೊಂಥರ ನಾಷ್ಟ ಮಾಡ್ತಿದ್ವಿ. ಲಕ್ಷ್ಮಿ ಕೊಳಗದಾಳೆ ಏನು ಇದೇನಿದೆ? ಅಕ್ಷತಾನ. ಶೋಭಾರ್ ಮನೆಗೆ ಹೊಂಟಾಳಣ. ತಡಿ ನಿಂದಿರ್ತಾಳಣ, ನೋಡಿ ಮಾತಾಡಿಸ್ತೇನೆ. ಅಕ್ಷತಾ ಓಕ ಏನ್ ನೋಡ್ಲಿಲ್ಲ ಹಂಗ ಹೊಂಟೆ? ಏನು ಬರ್ಬೇಕಿಲ್ಲ ಒಳಗ? ಇಲ್ವಾಕ ನೋಡ್ದೆ ನಾನು ಅದಿಯೇ ಇಲ್ಲ ಅಂತ ಅನ್ಕೊಂತಾನ ಹೊಂಟೆ. ನೋಡು ಬಾಗ್ಲ ಮುಂದಕ್ಕೆ ಮಾಡಿದ್ರಲ್ಲ, ಅದಿ ಎಲ್ಲ ತೆಗಿ ಮತ್ತಿಂದ ಅಕ್ಕವನ್ ಮಾತಾಡ್ಸೋಣ ಅಂತ ಹೊಂಟ್ನೇಕ. ಆತೇನ ನಾಷ್ಟ? ಆತ್ ನೋಡ್ವ, ನಾಷ್ಟ ಆತು. ಇವರು ಹೋದ್ರ ಬಟ್ಟೆದವ್ವ ಏನು ಒಣಗಂಗಿಲ್ಲ, ಏನಿಲ್ಲ, ಮಾಡಾಕೊಂಡ್ಬಿಟ್ಟತಿ ಮಳಿ. ಇದು ಬಿಸಿಲ ಇಲ್ಲ ನೋಡವ, ಬಿಸಿಲಿನ ಮಕನ ನೋಡಿಲ್ಲ ನಂಗಾಗೈತಿ. ಹೌದ್ವಾ ಅಕ್ಕ, ನಾನು ಅರ್ಬಿ ನಿನ್ನೆನ ಹೋಗೋದು ಒಣೆ ಹಾಕೇನಿ ಇತ್ಲದಾಗ. ಅಲ್ಲೇನು ತೆಯ್ಯಂಗಿಲ್ಲ, ಗಿಡ ಮರಿ ಅಕ್ಕವಲ್ಲ. ಹಂಗಾಗಿ ಇವತ್ತು ಏನು ಅರಿ ಬಿದ್ದಿಲ್ಲಕ್ಕ. ಹಂಗಾಗಿ ಅಕ್ಕವನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೊಂಟು ನೋಡು. ಹೌದೇನು? ನಿಮ್ಮತ್ತಿ ಬಂದಾಳಲ್ಲ? ಹೌದೇನು? ಯಾವಾಗ ಬಂದಾಳ ಮತ್ತಿ? ಅಲ್ಲೇ 2 ದಿವಸ ಆಯ್ತು ಬಂದು. ನಿಮ್ಮತ್ತಿ ಮೊನ್ನೆನ ಬಂದಾಳ ಗೊತ್ತದಲ್ಲ ನಿನಗೆ? ಅಕ್ಕ ಗೊತ್ತಾ ಇಲ್ಲ ನನಗೆ. ಬಂದಿದ್ಲು ಬಿಡು ನಮ್ಮನಿಗೆ ಫಸ್ಟ್. ಅಂದ್ಲ ಇದು ನನ್ನ ಗಂಡ ಸುಮ್ನಿರ್ಬೇಕ, ಏನಾಗ್ತದಾಗ ತಾಯಿ ಸುಮ್ನಿರಪ್ಪ ಹೋಗ್ಲಿ ಅಂತ ಹೇಳಿದ್ರೆ ಕೇಳಲೇ ಇಲ್ಲ. ಏಕೆ ನಮ್ಮ ಮನೆಗೆ ಇರಂಗಿಲ್ಲ ಅಂತಂದು ಹೊರಗೆ ಹಾಕ್ತು. ಎಲ್ಲಿ ಹೋದ್ಲ, ಏನು ಮಾಡಿದ್ಲ, ಎಲ್ಲಿ ಮತ್ತೆ ಮಗಳ ಮನೆಗೆ ಹೋದ್ಲ ಅನ್ಕೊಂಡೆ ನಾನು. ಮಗಳ ಹೊರಗೆ ಹಾಕ್ಯಾಳಂತೆ ಅಕ್ಕ. ಮಗಳು ಹಂಗ ಉಣ್ಣಾಕ ತಿನ್ನಾಕ ಕೊಟ್ಟಿಲ್ಲ. ನನಗೆ ಮನಸ್ಸು ಜೀವ ಮರ ಅಂತ ನಾನು ಒಂದಿಟ್ಟು ಉಪ್ಪಿಟ್ಟು ಅದನ್ನ ಹಾಕ್ಬಿಟ್ಟಿದ್ನಿ. ತಿನ್ನತ್ಲೇ ಬಂದ್ಬಿಡ್ತಾವ ನನ್ನ ಗಂಡ. ಒಳಗೆ ಹಂಗ ಹೊರಗೆ ಹಾಕಿ ನಮ್ಮ ಮನೆ ಬರ್ಬಾರ್ದು ನೀನು ಹಂಗ ಹಿಂಗ ಅಂತ ಅಂದ್ರೆ ಎಲ್ಲಿ ಹೋದ್ರ ಏನು ಅನ್ಕೊಂಡೆ ನಾನು. ಹೌದೇನೆ? ಅದಕ್ಕೆ ನೋಡಿ ಮೊನ್ನೆ ನಿಮ್ಮ ಮಾವನು ಹೊಳ ಕರ್ಕೊಳ್ಳಿಲ್ಲ. ಬರ್ಬಾರ್ದು ನೀನು ನಮ್ಮ ಮನೆಗೆ ಹಂಗ ಹಿಂಗ ಅಂತಂದು ಇದು ಮಾಡಿದ. ಅದೇ ನಿಮ್ಮ ಅಕ್ಕ ಐತಲ್ಲ ಮಬ್ನಂತದು, ಆ ಶೋಭಾ. ಏನಂಗ ಎಲ್ಲರನ್ನೂ ಗೊತ್ತಿಗೆಲ್ಲ ನಂಬ್ತಾಳವ ಯವ್ವ. ಏನು ನನಗಂತರಕಿ ಸಲುವಾಗಿ ಸಾಕಾಗೈತಿ. ತೀರ ಒಳ್ಳೆತನ ಇಷ್ಟಿರಬಾರ್ದ ಶೋಭಾ ಅಂತ ಹೇಳಿ ಸಾಕಾಗೈತವ. ಕರ್ಕೊಂಡ್ಲು. ಹೋಗ್ಲಿ ಬಿಡ, ಏನಾತ ನಮ್ಮ ಅಕ್ಕಿಗರನ ಬಿಟ್ರೆ ಯಾರದ್ರ ಹಂಗ ಹಿಂಗ ಅಂತಂದು ನಿಮ್ಮ ಮಾವನು ಹೊರಗೆ ಹಾಕಿದ್ದ. ಮತ್ತೆ ನಾನು ಸಾಯ್ತೀನಿ ಹಂಗ ಹಿಂಗ ಅಂತ ಎದುರಿಸಿದ್ಲ ಅಂತ ನಿಮ್ಮ ಅತ್ತಿ. ಒಳಗೆ ಕರ್ಕೊಂಡ್ರ ಹೊಳಗದಾಳ, ಈಗ ಮನೆಗೆ ಬಂದಾಳ. ಹೌದೇನು? ನನ್ನ ಗಂಡಿಗೆ ಏಟ್ ಹೇಳಿದ್ ಬಿಡ ಅಕ್ಕ ನಾನು. ಏನಾತಪ್ಪ ಹೋಗ್ಲಿ ಇರುವಲ್ಲಕ್ಕ ಬಿಡು, ಮತ್ತು ಅಕ್ಕವನು ಮಾವನು ಕರ್ಕೊಂಬರ್ನ ಅಂತಂದೆ. ಬೇಡ ಅಂದ್ರೆ ಬೇಡ ಅಂತಂದ್ರೆ ನೋಡಿ ಈಗ ಇದ ಬೇಡ ಅಂತಂದು ಇದು ಮಾಡ್ತೈತಿ ನೋಡಿ. ಈಗ ಅಕ್ಕ ಮಾವು ಒಳಗೆ ಕರ್ಕೊಂಡ್ರೆ ನಾನು ಅದನ್ನ ಅಂದೆ ನಿಮ್ಮ ಅಕ್ಕಗೂ. ಏನಾತ ಬಿಡು ಅಂತಂದು ಸುಮ್ಮನೆ ಆದ್ಲವ. ಪಾಪ ಅವ್ರವರು ಇದು ಹೊಂದಾಣಿಕೆ ನೋಡೋ ಅತಿ ಸಸಿನ ಮತ್ತೆ ದೂರ ಮಾಡಿದ್ರು ಅಂತಂದು ಯಾಕೆ ಅನ್ಸ್ಕೊಳ್ಳಿ. ನಿಮ್ಮ ಇಷ್ಟನವ, ಹುಷಾರ್ಲಿರು ಅಂತ ಹೇಳಿ ನಾನು. ಮತ್ತೆ ಮುಂಚೆ ಎಲ್ಲ ಅನುಭವಿಸಿದಿ, ಈಗ ಇನ್ನೇನು ಹೆರಿಗೆ ಹೊತ್ನ್ಯಾಗ ಮತ್ತೆ ಏನೇನಾರ ಎಡವಟ್ ಮಾಡ್ಕೋಬೇಡ, ಹುಷಾರ್ಲಿರು ಅಂತ ಹೇಳಿ ನಿಮ್ಮ ಅಕ್ಕಗ. ಹೌದ್ವಾ ಅಕ್ಕ? ಅದಕ್ಕೆ ನಾನು ಈಗ ಅಕ್ಕವನ್ನ ಒಂದಿಟ್ಟು ನೋಡಿ ಮಾತಾಡ್ಸ್ಕೊಂಬರ್ನ. ಏನಾರ ಬದುಕಿದ್ರು ಒಂದಿಟ್ಟು ಮಾಡ್ಕೊಡೋಣ. ಪಾಪ ಹೊಟ್ಟಿ ಬಿಟ್ಕೊಂಡು ಇನ್ನೇನು ಬದುಕು ಮಾಡ್ಕೊಂಡು ಕುಂದಿರ್ತಾಳ. ಏನಾರು ರೊಟ್ಟಿ ಪಟ್ಟಿ ಮಾಡೋದು, ಬಟ್ಟೆ ಒಗೆಯೋದು, ಬಾಂಡೆ ತಿಕ್ಕೋದಿದ್ರೆ ಮಾಡ್ಕೊಟ್ಟು ಬರ್ನ ಅಂತ ಹೊಂಟಿದ್ನಕ್ಕ ನಾನು. ನಿಮ್ಮ ಮತ್ತೆ ನೆಸಗ್ನಾಗ ಎದ್ದದ್ಲಿ ಇವತ್ತು. ನಾನು ಹೊರಗೆ ಇತ್ಲದಾಗ ಇದು ಕಟ್ಟಿಗಿದ್ವಾ ತಕೊಂಬರ್ನ ಅಂತ ಹೋದ್ನೆ. ನಿಮ್ಮ ಅತ್ತಿ ಅಲ್ಲೇ ಬಟ್ಟೆ ಹೋಗೋದಾಕಿ ಬಾಂಡೆ ತಿಕ್ಕೊಂತ ಕುಂತಿದ್ಲವ. ಮಳಿ ಬರಾಕತ್ತಿತ್ತು. ಲಗುನ ಎದ್ದು ಎಲ್ಲ ಬದುಕು ಮಾಡ್ಯಾಳ ತಗೋ ನಿಮ್ಮ ಅತ್ತಿ. ಸೂರ್ಯ ಎತ್ಲಾಗ ಊಟ ಬಿಡ ಇತ್ಲಾಗ. ಭಾರಿ ಬದುಕು ಆಗಕತ್ತ ಹಂಗಾರ. ನಮ್ಮ ಅತ್ತಿ ಒಂದು ತುಂಬಿ ಚರಿಗೆ ಎತ್ತಿಟ್ಟದಕ್ಕೆಲ್ಲ ಭಾರಿ ಬದುಕು ಮಾಡಕತ್ತಾಳ ಹಂಗಾರ. ಏನೇನು ಕಾದತ್ತೆ ಏನವ ನಿಮ್ಮ ಅತ್ತೆ ಆ ನಮ್ನಿ ಬದುಕು ಮಾಡಕತ್ತಾಳ ಅಂದ್ರೆ. ಅತ್ತಡಿಯಕ್ಕ ಅಲ್ಲಿ ಮಾತಾಡಿಸ್ತಂತಡಿ ಅಕ್ಕ ಹೋಗಿ ಬಾ ನೀನು. ಇಲ್ವಾ ನಾವು ಅಲ್ಲೇ ಹೋಗಿ ನೀನು ನಿಮ್ಮ ಅತ್ತಿ ಮಕ್ಕ ನೋಡಂಗಿಲ್ಲ. ಮೈಯೆಲ್ಲ ಉರಿಗೈತಿ. ನಿಮ್ಮ ಅತ್ತಿ ಮಕ್ಕ ನೋಡಿದ್ರೆ ನನಗೆ ಅಲ್ಲಿ ಹೋಗಿ ಮಾತಾಡ್ಸಿ ಹೋಗಿ. ಏನು ಮಾಡಕ್ಕೆ ಹೋಗಿ ಒಂದು ದಿವಸ ನೀರು ತೊಗೊಂಬರ್ಬೇಕು. ಕಟ್ಟಿಗೆ ಓಸಿ ಒಳಗೆ ಇಕ್ಕೋಬೇಕು ಇವನ್ನ. ಅಪ್ಪ ದೇವ್ರೆ ನಡ ಅದು ಭಾರಿ ನೇಕತ್ತತ್ವ ಇವ. ಅವ್ವ ಬರ್ತಾಳಣ್ಣ ಅಂದ್ರೆ ಏನು ಸುದ್ದಿನೇ ಇಲ್ಲ. ಉಂದ್ ಬರ್ತಾಳ, ಏನು ಮಾಡ್ತಾಳ? ಶೋಭಾ ನಾಷ್ಟ ಅದನ್ನ ತೊಗೊಂಬರ್ಲೇನುವ? ಪಾಪ ಅತ್ತಿಯರೆಲ್ಲ ಬದುಕು ಮಾಡಕತ್ತಾರ. ನನ್ನ ಕೈಗೆ ಏನು ಆಗೋಲ್ದವ ಇವ. ಏನು ಹಂಗ ಹೊಡ್ತಕ್ಕೆ ಅದಕ್ಕೆ. ಹ್ಞೂ ರೀ ಅತ್ತಿಯರ, ನೀವು ಹಾಕೊಂಬರ್ರಿ. ತಗ ಬಿಸಿ ಬಿಸಿದು ಅವಲಕ್ಕಿ ಹೆಚ್ಚೇನಿ. ಏನ ಬಿಸಿಯೇವಿ ಇಟ್ಟಂಗ ತಿನ್ನು.
ಅವು ಹಾರಿದ್ವು ಅಂದ್ರೆ ಮುಡುಬಾಗ್ಬಿಡ್ತಾವು, ತಿನ್ನಂಗಂಗಿಲ್ಲ, ರುಚಿ ಆಗಂಗಿಲ್ಲ. ಬಿಸಿ ಬಿಸಿ ತಿನ್ ಅತ್ತೀರ, ನೀವು ಹಾಕೊಂಬರ್ಬೇಕಿಲ್ರಿ? ಇಲ್ಲ ತಗ, ನಾನು ತಿಂತಾನೆ. ನನಗೆ ಇಷ್ಟು ಲಘು ತಿನ್ನಂಗಾಗಲ್ವಾ? ನೀನು ಕೂಸಿದ್ದಕ್ಕಿ ಬಸರನ ಮಗಳು, ಲಘು ಲಘು ತಿನ್ಬೇಕು, ಒಟ್ಟು ತುಂಬ ತಿನ್ನು. ಅವಲಕ್ಕಿನ ಇನ್ನೊಂದು ಬೇಕಂದ್ರೆ ಹೇಳು, ಅದಾವು ಹಾಕ್ತಾನೆ. ಇವರು ತಿಂದ್ರಿ ರೈತರ ಅವನಿಗೂ ಹಚ್ಕೊಟ್ಟಿದ್ದೆ. ಮತ್ತು ಒಂದು 4 ರೊಟ್ಟಿ ಮಾಡ್ಕೊಡವ, ಮತ್ತು ಹೊಲಕ್ಕೆ ಬೇಕು ಅನ್ನ. ಅದಕ್ಕೆ ಬಿಸಿ ಒಂದು 4 ರೊಟ್ಟಿ ಮಾಡಿ ಮುಳುಗ ಇದ್ವಲ್ವ ದೊಡ್ಡ ದೊಡ್ಡವು, ಅವನ ಒಂದಿಟ್ಟು ಕಿವಿ ಚಿಂಡಿ ಮಾಡಿ ಕೊಟ್ಟೆ. ರಾತ್ರಿ ಒಂದಿಟ್ಟು ಸಾರು ಇತ್ತಲ್ಲ ತೊಗೊಂಡು ಹೋದ. ಮತ್ತು ಅವಲಕ್ಕಿ ಅದನ್ನ ತಿಂದು ನಂದು ಬದುಕೆಲ್ಲ ಆಗೈತ್ವ, ಬಟ್ಟಿನ ಆಗ್ಯವು, ಎಲ್ಲ ಆಗೈತಿ. ಮಧ್ಯಾಹ್ನಕ್ಕೆ ಏನಾರ ಉಂಟೇನು ಮಾಡ್ಕೊಡ್ಲಿ, ಏನಾರ ಇದ್ರೆ ಹೇಳವ. ಇವ ಕೂಸಿಂದ ಕಿವಿ ಒಳಗೆ ಹಿಡ್ದವು. ಏನಿಲ್ರಿ ಅತ್ತೀರ, ಅವು ಬರ್ತಾಳನ ಅಂತ ಅನ್ಕೊಂಡೆ. ಯಾಕ ಅವನ್ನ ನೋಡಂಗಾಗಿತ್ತು, ಏನು ಸುದ್ದಿನೇ ಇಲ್ಲ ಒಂದು. ಇರ್ಲಿ ಬಿಡೋಣ, ಅದನ್ನಲ್ಲ ಈಗ ಪಾಪ ನಿಮ್ಮವನು ಏನು ಕೆಲಸ ಇರ್ತವೇನು, ಅವರು ಪಾಪ ಹೊಲ ಮನೆ ದುಡ್ಕೊಳ್ಳೋರು ಮಾಡೋರು. ನಿಮ್ಮ ಅಪ್ಪನ ಅಲ್ಲಿ ಒಂದಾಕತನ ಇರುವಲ್ಲ ಕಬ್ರು, ನಾ ಇರ್ತಾನಲ್ಲ. ಹಂಗಲ್ರಿ ಅತ್ತೀರ, ನನಗೂ ಯಾಕೆ ಅವನ್ನ ನೋಡಂಗಾಗಿತ್ತ, ಬರ್ತಾಳನ ಅಂತಂದು ಅನ್ಕೊಂಡೆ. ಯಾಕ ಹೇಳಿದ್ದೆ ಮೊನ್ನೆನ ಬರ್ತಾನವಾ ಅಂತ ಅಂದಿದ್ಲು. 2 ದಿವ್ಸ ಬಿಟ್ಟು ಏನು ಇವತ್ತು ಬರ್ತಾಳ, ಏನು ಮಾಡ್ತಾಳ. ಇರ್ಲಿ ತಿಂದು ಏನಾರ ಗುಳಿಗೆ ತೊಗೊಳವಿದ್ರೆ ತೊಗೊಂಡು ಒಂದಿಟ್ಟು ಅಡ್ಡಾಗ, ಏನು ಭಾಳ ಹೊತ್ತು ಕುಂದ್ರಬೇಡ. ಹಂಗ ವಾರಿಗೆ ಮಕ್ಕೋ, ಒಂದ ಮಗಳು ಇನ್ನು ಹಂಗಾತ ಮಕ್ಕೋಬೇಡ. ಕೂಸು ಹಂಗ ಎದಿ ಮ್ಯಾಲೆ ಇದಂಗ ಆಕತಿ, ಹಂಗಾತ ಮಕ್ಕ. ಹುನ್ರಿ ಅತ್ಯಾರ, ನೀವು ತಿಂದಿದ್ರು ಚಲೋ ಆಕತ್ರಿ ಅತ್ಯಾರ. ಹಾಕೊಂಬ ಹೋಗ್ರಿ, ಮತ್ತೇನು ಒಬ್ಬರ ಹಿಂದಾಕ ತಿಂತೀರಿ ಇಲ್ವಾ? ನೀನು ತಿನ್ನು ಹೊರ ತುಂಬ. ಏನು ನಾನು ಒಂದಿಟ್ಟು ಜಳಕ ಮಾಡಿ ತಿಂತಾನೆ. ಅಕ್ಕ ಯಾರು? ಅಕ್ಕ ನಾನು. ಏನು ಅಕ್ಷತಾ, ಬಾ ಅಕ್ಷತಾ, ಇದು ಅವಲಕ್ಕಿ ಮಾಡೇನಿ, ತಿಂತೀಯನ? ನೀವು ಮಾಡಿರಿ ಅವಲಕ್ಕಿನ? ಹತ್ತಿರ ಮಾಡ್ಯಾರ, ಬಾರ ತಿನ್ನ. ಅಲ್ವಾ ಇವ ಚಲೋ ಮಾಡ್ಯಾರೇನ? ಯಾಕವಾ? ನನಗೇನು ಅಡುಗೆ ಮಾಡಕ್ ಬರಲ್ಲ ಅಂತ ಅನ್ಕೊಂಡೆ. ಹೆಂಗ ಬಾ ತಿನ್, ಬಾ ಅವಲಕ್ಕಿ ಅದಾವು, ತಿಂತೀಯನ? ಹಾಕೊಡ್ಲೆ? ಬ್ಯಾಡ ಬಿಡ್ರಿ ಅತ್ಯಾರ, ಬೇಡ. ನಾನು ಚಾನರ ಇಡ್ತಾನೆ ಶುಭ. ಹ್ಞೂ ರೀ ಅತ್ಯಾರ. ಏನು ಅಕ್ಷತಾ, ಈಗ ಅಕ್ಕನ ಮನೆ ನೆನ್ಪಾತ ನಿನಗೆ? ಇಲ್ಲಕ್ಕ, ಬರ್ಬೇಕು ಅಂತ 3 ದಿವ್ಸ ಆತ್ ನೋಡು ಅನ್ಕೊಳಕತ್ತಿ. ಇವ ಏನಾರ ಒಂದೊಂದು ಕೆಲಸ ಇರ್ತಾವ, ಇವು ಕೆಲಸ ಇರ್ತದ್ವಾ, ಅದಕ್ಕೆ ಬರಕ ಕುಡಿದ್ದಿಲ್ಲ. ಮತ್ತು ಮೊನ್ನೆ ಅವನ ಮನೆಗೆ ಹೋಗಿದ್ದೆ, ನನಗೆ ಬ್ಯಾಸ್ರಕ್ಕ, ಅದಕ್ಕೆ ಅವನ ಮನೆಗೆ ಹೋಗಿದ್ದೆ. ಮತ್ತು ಇವತ್ತಡಿ ಒಂದಿಟ್ಟು ಮಾತಾಡ್ಸ್ಕೊಂಡು ಹೋದ್ರಾತ್ ನಿನ್ನ ಅಂತ ಬಂದೆಕ ನಾನು. ಅದಕ್ಕೆ ಅನ್ಕೊಂಡವ, ಯಾಕೆ ಬಂದ ಇಲ್ಲ ಸುದ್ದಿ ಇಲ್ಲ ನಿಂದು ಅಂತಂದು. ಚಲೋ ಆತ್ಪ, ಅವಲಕ್ಕಿ ತಿನ್ನು 4 ಎಂತ ಚಲೋ ಆಗ್ಯಾವ ಅವಲಕ್ಕಿ. ಯಾಕೆ ಇದ್ರಾಗ ಒಂದು 2 ತುತ್ತು ತಿಂತ ಅಂದ್ಬಿಡು. ನಾನು ಏನು ಮಾಡಿದ್ದಿಲ್ಲ ನಾಷ್ಟನ. ಮತ್ತು ನೀನು ಏನಾರ ಒಂದಿಟ್ಟು ಬದುಕಿದ್ರ ಮಾಡ್ಕೊಡೋಣ ದಿಸ್ತಾಗೀಗ. ಯಾಕೆ ನಿಮ್ಮ ಊರು ಬಂದಿಲ್ಲಕ್ಕ, ಕರೆ ಕಳಿಸಿದ್ದೆ ಇಲ್ಲ? ಇವ್ವ ಹೂಗ ಹೇಳಾಕತ್ತಾನಿ, ಮನ್ನಿ ಸುಟ್ಟನು ಹೇಳೇನಿ. ಯಾಕ ಇನ್ನೂ ಬರವಲ್ಲು, ಬರ್ತಾಳ ಏನು ಮಾಡ್ತಾಳ? ಯಾಕ ಇಷ್ಟು ದಿವ್ಸ ತಡೆಯಕ್ಕೆಲ್ಲಕಿ ಹಿಂಗ ಕರೆಯೋದ್ಕಿನ ಮುಂಚೆನ ಬರೋಕೆ ಅವ್ವ. ಯಾಕ ಒಳ್ಳೆ ನಿಂತಾಳ, ಅದಕ್ಕೆ ನೋಡಕತ್ತಾನಿ ಬರ್ತಾಳ ಏನು ಮಾಡ್ತಾಳ. ಮತ್ತು ಅತ್ತಿಯರು ಅದಾರಲ್ಲ, ಅದಕ್ಕೆ ಭಾಳ ತಲೆ ಕೆಡ್ಸ್ಕೊಂಡಲ್ಲಿ. ಮತ್ತು ಅವರು ಅಕ್ಕಾರ ಅದಾರ ತೆಗಿಯತ್ತಾಗ ಎದಕ್ಕರ ಮತ್ತು ಹೆರಿಗೆ ದಿವ್ಸ ಬಂದ್ರ ಬರ್ತಾಳೇನ ಅಂತಂದು. ಯಾಕ ಹುಷಾರ್ಲಿರವ ಇವ, ಒಂದು ಅನುಭವಿಸಿದಿ ಏನು? ಇಲ್ಲ ಅಕ್ಷತಾ, ಭಾಳ ಬದಲಾಗ್ಯಾರ ಅತ್ತಿಯರು. ಇನ್ನು ಮುಂಚಿನಂಗಿಲ್ಲ ಬಿಡು ಯವ್ವ. ನನಗೆ ಎಷ್ಟು ತ್ರಾಸು ಗೊತ್ತೇನು, ಏನೇನು ಬದುಕು ಮಾಡೋಕಚ್ಚಿಲ್ಲ. ಎಲ್ಲ ತಾವ ಮಾಡ್ತಾರೆ ನೋಡು, ಒಂದು ಬಟ್ಟೆ ಒಗೆದು ಬಾಂಡೆ ತಿಕ್ಕೋದು ಯವ್ವ, ಇಷ್ಟೆಲ್ಲ ಕೆಲಸ. ಮಗಗೆ ನೋಡಿ ಬಿಸಿ ರೊಟ್ಟಿ ಹಾಕೊಟ್ಟು, ಮುಳುಗ ಹಿಂಡಿ ಕಿವಿಚ್ ಕೊಟ್ಟು, ನಾಷ್ಟಕ್ಕೆ ಅವಲಕ್ಕಿ ಮಾಡಿಕೊಟ್ಟು ಹೊಲಕ್ಕೆ ಹೋದ್ರೆ ಅವರು. ನಿಮ್ಮ ಮಾವನು ಹೊಲಕ್ಕೆ ಹೋತಂತ ನಾನು ಅಡ್ಡಾಗಿದ್ನಿವ. ಯಾಕ ಭಾರಿ ತ್ರಾಸು ಬಿಡ ಅಕ್ಷತಾ. ಅದಕ್ಕೆ ಬಂದೆಕ ನಾನು. ಮತ್ತೇನಾರ ಬಟ್ಟೆ ಹೋಗ್ಯಾನ ಏನಾರ ಇದ್ರೆ ಮಾಡಿಕೊಟ್ಟು ಹೋಗಂತಗಿ, ನಿನಗೂ ಆಗಂಗಿಲ್ಲ ಅಂತಂದು. ಮತ್ತು ಈಗ ಲಕ್ಷ್ಮಿ ಅಕ್ಕ ಕುಡಿದ್ಲಲ್ಲಿ ಮುಂದೆ, ಅಲ್ಲಿ ಆಚೆ ಬನ್ನಿ ಅಂದ್ಲಕ್ಕ. ಇಲ್ವಾ ನಿಮ್ಮ ಅತ್ತಿ ಮನ್ಯಾಗದ ನೋಡು, ಎಲ್ಲ ತಾನ ಮಾಡಕತ್ತಾಳ ಬದುಕು ಅಂತಂದು. ಅದಕ್ಕೆ ತಡಿವಾ ಹೋಗಿ ಮಾತಾಡ್ಸ್ಕೊಂಬರ್ತಾನೆ ಅಂತ ಬಂದೆಕ ನಾನು. ಅಲ್ಲ ಆತ್ಬಿಡು, ಬಾ ಕುಂದ್ರು. ನಮ್ಮ ಅತ್ತಿ ಹಂಗ ಮಗಳ ಮೇಲೆ ಇಲ್ಲ ಬರದ್ದು ಜೀವಿದ್ಲು. ಮಗಳು ರತ್ನ 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 ಅಂತಂದಂಗ ಇದು ಮಾಡಕಿ ನೋಡು. ಮಗಳು ಎಂತ ಅದು ಮಾಡಿ ಕಳ್ಸಾಳ ತಾಯಿಗೆ. ಹಂಗ ಹೋಗ್ಲಿ ಬಿಡು, ಕೇಳಿಸ್ಕೊಂಡು ಏನಾರ ಮನ್ಸಿಗೆ ಬೇಸರ ಮಾಡ್ಕೊಂಡಾರ ಹೋಗ್ಲತ್ತಾಗ ಏನು ಮಾಡೋಕ್ಕಾಗತಿ ಪಾಪ. ಯಾರದಾರ ಅವ್ರಿಗಾರ ಅಲ್ವಾಕ? ನಾನೇನು ಏನು ಮನ್ಸಿಗೆ ನೋವಾಗ್ಲಿ ಅಂತಂದು ಏನು ಹೇಳಾಕತ್ತಿಲ್ಲ ಅವರಿಗೆ. ಅಲ್ಲ, ನಾವು ಎಷ್ಟೆಲ್ಲ ಜೀವ ಮಾಡಿ ಕುಂತಲ್ಲೆಲ್ಲ ಊಟಕ್ಕೆ ತಿಂಡಿ ನಾಷ್ಟ ಇವ ಚಾ ಅಂತ ನೀರಂತ ಎಲ್ಲ ತಗೊಂಡು ಕೊಟ್ರು ನಂಬಲಿಲ್ಲ. ಹಂಗ ಮಗಳ ಮೇಲೆ ಇಲ್ಲ ಬರೀ ಜೀವಿದ್ದು ಮಗಳು ಮಾತು ಕಟ್ಕೊಂಡು ಹಂಗ ನೀನು ಹೊಟ್ಟೆಗಿಂದ ಕೂಸನ ಇಲ್ದಾಗ ಹಂಗೆ ಮಾಡಕ್ಕೆ ಹೋಗಿದ್ರು ತಾಯಿ ಮಗಳು ಸೇರ್ಕೊಂಡು. ಅದಕ್ಕೆ ಕೇಳಾಕತ್ತಾನೆ ಈಗ ಏನು ಮಾಡೋದವ. ಈಗ ನೋಡು ಅನ್ಭವ್ಸಕತ್ತಾರ ನೋಡು. ಯಾರಕ್ಕಾರ ನಾವು ಬಿಟ್ರೆ ಯಾರಕ್ಕಾರ ಅವರಿಗೆ. ಹೋಗ್ಲಿ ಬಿಡು ಪಾಪ, ಏನು ಮಾಡೋದತ್ತಾಗ. ನೀನು ಈ ನಮ್ನಿ ತೀರ ಒಳ್ಳೆ ಆಗೆ ನಿನಗೆ ಹಂಗೆ ಮಾಡೋದು. ಏನೋ ಒಂದಿಟ್ಟು ಬಿಗಿಯಾಗಿರು ನೀನು. ಈಗ ನಾಳೆ ಮುಂಜಾನೆ ಆಕಿ ರತ್ನ ಚಿಕ್ಕಮ್ಮನು ಬಂದ್ರು ಹಿಂಗ ಮಾಡ. ಆಕಿ ಮತ್ತೆ ಇನ್ನೊಂದು ಏನಾರು ಎಡವಟ್ ಮಾಡಿಟ್ಟು ಹೋಗಾಳ ಇಲ್ವಾ? ಆಕಿನ ನಂತರ ನಾನು ಕಣ್ಣೆತ್ತಿ ನೋಡಂಗಲ್ ಬಿಡು. ಆಕಿ ಮಾಡಿದ್ದೆ, ಆಕಿಗೆ ಎಷ್ಟು ಜೀವ ಮಾಡಿದ್ದೆ ಗೊತ್ತೇನೆ ನಾನು. ಹೋಗ್ಲಿಕ್ಕಿ ನಾನು ನೋಡಿದಂಗ ನಿಂತ ನೆಲೆ ಸೇರ್ತದಲ್ಲ. ಆದ್ರೂ ಬಿಡು, ಏನಲ್ಲ ನನ್ನ ಗಂಡನ ತಂಗಿ ಅಲ್ಲ, ಮನೆ ಮಗಳಲ್ಲ ಅಂತಂದು ಎಷ್ಟು ಜೀವ ಮಾಡ್ತಿದ್ನಿವ. ನನಗೆ ಇಷ್ಟೆಲ್ಲ ಮಾಡಿದ್ಲಲ್ಲ ಆಕಿ. ನಂಗೆ ನೋಡಿದ್ರೆ ಮೈಯೆಲ್ಲ ಉರಿತೈತೆ ನೋಡು. ಏನು ಮಾಡೋದಿಕ್ಕಿ ನಮ್ಮ ಅತ್ತಿಗೆ ವಯಸ್ಸಾಗೈತಲ್ಲ ಅಂತಂದು ಸುಮ್ಮನದ ನಟ ನಾನು. ಕಣ್ಣೀರು ಹಾಕಿದ್ಲ ನಮಗೆ ಒಳಿ ಪಳ್ಳಿ ನೋಡ್ಕೊಂತ ನಾನು ಬದುಕೋದಿಲ್ಲ ಹಂಗಿಂಗ ಅಂದ್ಲಂತ. ನಿಮ್ಮ ಅವನ ಮನ್ಸು ಬೇಸರ ಆತಂತ ಪಾಪ. ತಾಯೆಲ್ಲ ಎಷ್ಟಾದ್ರೂ ಎತ್ಕರಳು ತಾಯೆಲ್ಲ. ಮತ್ತು ಎಲ್ಲರೂ ಏನಾರು ಮಾಡ್ಕೊಂಡು ತೆಗಿ ಅಂತಂದು ಕರ್ಕೊಂಬಂದಾರ. ಅದಕ್ಕೆ ಸುಮ್ಮನಾಗೆ ನಾನು.
ಅಕ್ಕ ಈಗ ಮತ್ತೆ ಅವ ಅತ್ತಿಯನ್ನು ಒಳ ಕರ್ಕೊಂಡಿರಿ ಬರ್ರಕ್ಕ ಅಲ್ಲೇ ನಮ್ಮ ಮನೆಗೆ ಇರನ್ರಿ ಅಷ್ಟ್ರು ಒಂದ ಅಂತಲೇ ಇಲ್ವಾ ಅದು ವಿಷಯ ಅಂತ ನನಗೆ ಗೊತ್ತಲ್ಲ. ನಿಮ್ಮ ಮಾವು ಗೊತ್ತ, ನಿಮ್ಮ ಮಾವು ಬಿಟ್ಟದ್ದು. ನಿಮ್ಮ ಮಾವ ಎಲ್ಲಿ ಕರ್ಕೊಂಡು ಹೋಗ ಅಲ್ಲಿ ಹೋಗಕ್ಕೆ ಎಲ್ಲಿ ಇರ ಅಂತ ಅಲ್ಲಿ ಇರಕ್ಕೆ ನಾನು ಅದನ್ನ ನಾನು ಕೇಳ್ಬಿಟ್ಟು ನಿಮ್ಮ ಮಾವನ್ ಕೇಳಿ ಬೇಕಂದ್ರೆ ಆತ್ ಬಿಡು, ಮಾವು ಬರ್ಲಿ ನಾ ಕೇಳ್ತಾನಂತ. ಏನು ಇಲ್ಲೇ ಇರೋದು ಅಲ್ಲಿರನ್ರಿ. ಏನು ಅಲ್ಲ ಮನೆ ಚಲೋ ಆಯ್ತು ಬಿಡು, ಏನಿಲ್ಲ. ಅದನ್ನ ಸ್ವಂತ ಮನೆ ಇಟ್ಕೊಂಡು ಇಲ್ಲೇನಿರೋದು ಅದಕ್ಕೆ ಹೇಳಕತ್ತೇನೆ. ನಾಲ್ಕು ತಿನ್ನ ಅದ್ರಾಗ ತಿನ್ನಲ್ಲಕ್ಕ, ಒಂದು ನಾಲ್ಕು ಸಾಕುವ. ನನಗಂತ್ರೂ ಅವಲಕ್ಕಿ ತಿನ್ನಂಗಿಲ್ಲ, ನಾವು ಅಲ್ವಾ ಸಾಕು. ಅಲ್ಲೇ ನೀನು ಬಾಯ ನಡಿಸ್ಯಾಳ ಏನು ಮಾಡ್ಯಾಳ ಗೊತ್ತಿಲ್ಲ. ಚಿಕ್ಕಮ್ಮ, ರತ್ನ ಚಿಕ್ಕಮ್ಮ ಇವ ಭಾರಿ ಕೆಟ್ಟ ಬುದ್ಧಿ ಐತವ. ಇವ ಎಂಥ ಗಂಡು ಮಕ್ಳು ಹೆಂಗದಾರ, ಇದು ಒಂದು ಹಂಗೆ ಹುಟ್ಟೈತೆ ನೋಡು ನಮ್ಮ ಅತ್ತೆ ಹುಟ್ಟ್ಯಾಗ. ಭಾರಿ ನೀಚ ಬುದ್ಧಿ ಐತೆ ಅದ್ರದ್ದು. ಅದ್ರ ನಂತರ ಹುಡುಗಿ ಪಾಪ ಪ್ರಿಯಾ ಅದ್ರ ಮಕ ನೋಡುವ ಇವ ಬಂಗಾರಿಗೆ ಹುಡುಗಿ. ಇದು ನೋಡಿದ್ರೆ ಹಿಂಗೆ ಪಾಪ ಕಾಕಾರ ಹಂಗಿಲ್ ಬಿಡು, ಭಾಳ ಒಳ್ಳೆ ಬುದ್ಧಿ ಐತಿ ಕಾಕರಿಗೆ. ಅದು ಹಿಂಗೈತಿ. ಅಲ್ಲಿ ಅವ್ರ ಅತ್ತಿನ ಜೊತೆ ಇಟ್ಕೊಂಡಲ್ಲಕ್ಕಿ, ಅಲ್ಲಿ ಅವ್ರ ಅತ್ತಿನ ಬೇರೆನ ಐತಂತ ಸಣ್ಣ ಮಗನಂತೇಳಿ, ಈಕೆ ಅಂತೇಳಿ ಹೊಟ್ಟ ಬಿಟ್ಕೊಂಡಲ್ಲಂತಕಿ. ಹೌದೇನಕ್ಕ ಒಮ್ಮೆಟ್ಟು ಕರ್ಕೊಂಡು ಹೋಗಿಲ್ಲ ನೋಡಕ್ಕ ಅವ್ರ ಮನೆ ಬಾರು ಅಂತಂದು ಯಾವಾಗ ಕರ್ದಲ್ಲ. ತಮ್ಮಗರ ಕರ್ಕೊಂಬ ಅಕ್ಷತನ್ನ ಬಂದ ಇಲ್ಲ ಮದುವೆ ಹಸಿಟ್ಟು ಅಂತಂದು ಒಮ್ಮೆಟ್ಟು ಕರ್ದಲ್ಲ ನೋಡಕ್ಕ ಅವ್ರು. ಅಯ್ಯೋ ನಿಂದು ದೂರ ಆತ್ಬಿಡ ಇವ, ನಂದು ನಾನು ಹೋಗಿ ನೋಡಿಲ್ಲ ಮನೆ ಹೆಂಗೈತಿ ಅನ್ನೋದು. 4-5 ವರ್ಷ ಮದುವೆ ಆದ್ರೂ ಹೆಂಗೈತಿ ಮನಿ ಏನು ಅನ್ನೋದ ನೋಡಿಲ್ಲ ನಾನು. ಕಾಕಾರ ಮದುವೆಯಾಗ ನೋಡಿದ್ದೆ ನಮ್ಮ ಮದುವೆಯಾಗ ನಾನು. ಹೌದೇನಕ್ಕ ಅಷ್ಟು ಲಘು 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 ಹೋದ್ಲು ನೋಡಂಗ. ಮಗಳದ ಎತ್ತಿ ಇಲ್ದಂಗ ಮಕ್ಕೊಂಡ ತುಡಿಗಿ ಹಂಗ ಮತ್ತೆ ಎಲ್ಲಿ ಬೆನ್ನು ಹತ್ತಾಳ ಅಂತಂದು ದೌಡ್ ಓಡೋಗ್ಯಾ. ಯಾಕವಾ ಈಗಿದ್ದೇನೆ ಬಾ ಹೋಗು, ಮಕ್ಕ ತುಕ್ಕ ಅಮ್ಮ ಅಡ್ಗೆ ಮಾಡಾಕತ್ತಾಳ, ಉಂಡು ಸಾಲಿಗೆ ಹೋಗಂತೀವ ಹೋಗು. ನಿಮ್ಮವ್ವ ಹೋಗ್ಯಾಳ ನೋಡು ಊರಿಗೆ, ನಿಮ್ಮ ಅಜ್ಜಿ ಊರಿಗೆ ಹೋಗ್ಯಾಳ, ಅಲ್ಲೇ ಹಾರ್ಯಾಳ. ಏನು ಹಂಗ ವಿದೇಶಕ್ಕೆ ಹೋಗಿಲ್ಲಕ್ಕಿ, ಇಲ್ಲೇ ಹೋಗ್ಯಾಳ, ಬರ್ತಾಳ ಸಂಜಿಕೆಗೆ. ಇಲ್ಲ ನಾಳಕ್ರ ಬರ್ತಾಳ. ಹೋಗು ಸಾಲಿಗೆ ಹೋಗು. ಏನು ನಿಮ್ಮ ಮೌನ್ ಹಿಂದಿಂದ ತಿರುಗ್ತಿದಿ ನೀನು? ಸಾಲಿ ಮೂಲಿ ಎತ್ತಿ ಇಲ್ದಂಗ ಮಾಸ್ತರ್ ನಮ್ಮ ಬೈತಾರ ಅವ್ರು. ಸಾಲಿಗೆ ನೆಟ್ಟ ಕಳ್ಸಂಗಿಲ್ಲ ಏನಿಲ್ಲ ನೀವು ಅಂತಂದು ಈಕಿ ಅವ್ರು ಹಿಂದಿಂದ ಸುತ್ತ ಹರಿತಾಳ ಸುಮ್ಮನೆ. ಹೋಗುವ ಅಲ್ಲಿ ಇಡ್ಲಿ ಒಲೆ ನೀರಿಟ್ಟನಿ, ಬಿಸಿನೀರು ಅದಾವು, ಮಕ ತಕೋ ಸ್ವಚ್ಛಗೆ ಮಕ ತಕೊಂಡು ಯವ್ವ ಸಾಲಿಗೆ ತಯಾರಾಗಿ ಬಾ. ಬಿಸಿ ರೊಟ್ಟಿ ಆಗ್ಯಾವು, ಉಂಡು ಹೋಗಂತೆ ಅಂತ. ಏನಾತ್ವಾ ಅಂತದು? ಹೋಗಿದ್ದಿಲ್ಲ ಏನು ಎಷ್ಟು ಸತಿ ಕರ್ಕೊಂಡು ಹೋಗ್ಯಾಳ? ಏನು ಒಂದೇಟ್ ಬಿಟ್ಟು ಹೋದ್ರಿ ಏನಾತು? ಆಗ್ಲಲ್ಲ ಹಂಗ ರೂಢಿ ಇಟ್ಕೋಬಾರ್ದು. ಊರು ಅನ್ನೋದು ಓದೋದು ಕಲಿಬೇಕು ಯವ್ವ ನೀನು. ಓಹೋ ಅವತ್ತು ಜಗಳ ಮಾಡ್ಕೊಂಡ್ ಬಂದದ್ಲೇನ ನಿಮ್ಮವ್ವ? ಯಾರಂತೇಳಿ ಜಗಳ ಮಾಡಿದ್ಲೆ? ಜಗಳ ಮಾಡ್ಕೊಂಡು ಬಂದ್ಲವ್ವ ಅಮ್ಮ. ಅವ್ವ ಬಸು ಮಾಮ ಮನೆಯಿಂದ ಹೊರಗೆ ಕಳಿಸ್ಬಿಡ್ತಾವ ಅಮ್ಮನ್ನ. ಅದಕ್ಕೆ ಏನೇನೇನು ಯಾವ ಹುಡ್ಕೊಂಡು ಹೋಗ್ಯಾಳ ಈಗ. ಹೌದೇನ? ಏನಂದದ್ಲು ನಿಮ್ಮವ್ವ ಅಂತದ್? ಏನ್ ಮಾಡಿದ್ಲು ಹೊರಗೆ ಹಾಕದೆ? ನಡಿ ನಾನು ಹೇಳ್ತಾನ ಹೋಗಿ ನಿಮ್ಮ ಹೋಗಿ ಇವತ್ತ ಬರಕ. ಹೋಗುವ ಸಾಲಿಗೆ ತಯಾರಾಗಿ ಹೋಗು. ಇಲ್ಲ ಐತಕಿ ಕತ್ತಂಗಾರ ಏನೇನು ಯಾವ ಮಾಡ್ಕೊಂಡು ಹೋಗ್ಯಾಳ ಈಗ. ಏನೇನ ನಡ್ದತ್ತಲ್ಲಿ ಈಕಿ ಇಲ್ಲಿ ಏನೋ ಒಂದು ತುಟುಕ್ ಅನ್ನಂಗೆ ಬಾಯ್ ಬಿಟ್ಟರು ನೋಡ ನಂತೆಲೆ. ಏನೇನ ನಡೆಸ್ಯಾಳ ಒಟ್ಟು. ಯವ್ವ ಆಕಿ ಗನ್ವಾದಕ್ಕೆಲ್ಲ ಬೇಕಿ ನೀನು ಸೊಸಿ ಏನು ಅಲ್ಲಿ ಜಗಳ ಮಾಡ್ಕೊಂಡು ಬಂದದ್ಲಂತ. ತಾಯಿ ಮಗಳು ಅವರು. ಅದಕ್ಕೆ ಯಾವಾಗ ಇಲ್ದಕ್ಕೆ ಅವರು ಯಾಕೆ ಒಳ್ಳೆ ಬಂದಾಳ ಅಂತ ಅನ್ಕೊಂಡೆ ನಾನು. ಜಗಳ ಮಾಡ್ಕೊಂಡು ಬಂದಾಳ ಅವ್ರು. ಹೋಗ ಇಲ್ಲಿ ನಿಂದ್ರಂಗಾಗಿಲ್ಲ, ವಾಪಸ್ ಹೋಗ್ಯಾಳ. ಈಕಿ ಮತ್ತು ಹೋಗ್ಯಾಳ ಈಗ. ಎಲ್ಲೆಲ್ಲದಾರ ಏನೇನು ಮಾಡ್ಯಾರ ಅಂತಂದು ಏನೇನು ಜಗಳ ಮಾಡ್ಕೊಂಡು ಬಂದಾಳ. ಈಕಿ ಯಾರಂತೇಳಿ ಗನ್ವಾಗಿರ್ತಾಳೆ ಹೇಳು, ಎಲ್ಲಾರಂತೇಳಿ ಜಗಳ ಮಾಡ್ಕೊಂತಾನೆ ಇರೋದ ಈಕಿ. ಹೌದೇನೆ? ಅದಕ್ಕೆ ನಮ್ಮನೆ ಅವಸರದಾಗ ಹೋಗ್ಯಾಳ ಬಿಡ ಆಕಿ. ಅಯ್ಯೋ ಅರ್ಬಿ ತುಂಬ್ಕೊಂಡು ಹೋಗ್ಯಾಳ ತಮ್ಮ ಆಕಿ. ಏನೋ ಒಂದೇನು 8 ದಿವಸ ಆಯ್ತಲ್ಲ ಸುಳಿತಾಳೆ ಇಲ್ಲಪ್ಪ ಅಲ್ವಾ? ಆ ನಮ್ಮನೆ ಜಗಳ ಮಾಡ್ಕೊಂಡ್ ಬಂದಾಳ ಅಂತ ಆಕಿನ ಯಾರು ಇಟ್ಕೋಬೇಕಲ್ಲಿ? ಹೊರಗೆ ಹಾಕ್ತಾರಕಿನ್ ಹೊದ್ದು. ಇಲ್ಲಿ ಬರ್ಲಿಕ್ಕಿ ಬಂದು ನನ್ನ ಕೈಯಾಗ ಒಂದಿಟ್ಟು ಸಿಗ್ಲಿಕ್ಕಿ. ಏನು ಅನ್ನೋದು ಬಾಯಿ ಬಿಟ್ಲು ಸರಿ ಈಕಿ. ಇಲ್ಲಕ್ರಕಿನ್ ಬೇರೆ ರೀತಿಯಿಂದನೇ ವಿಚಾರಿಸ್ತಾನಕ್ಕಿನ. ಯಪ್ಪ ಹೋಗ್ಲಿ ಬಿಡತ್ತಾಗ, ಹೋಗ್ಲಿ ಸುಮ್ಮನಿರತ್ತಾಗ. ಏನಕ್ಕಿ ಕುಟಾಗ ಏನು ನಂಗೆ ಮನ್ಯಾಗ ಹೊಡೆದಾಡ್ಬಾರ್ದಂಗ. ಗಂಡ ಹೆಂಡತಿ ಸಾವಕಾಸಿ ಸಮಾಧಾನದಾಗಿರ್ಬೇಕು. ಏನಾರ ಮಾಡ್ಕೊಲ್ಲಕತ್ತಾಗ ಸುಮ್ಮನಿರತ್ತಾಗ ಹೋಗ್ಲಿ. ಅಲ್ಲ ಗಂಡ ಅದನ್ನ ನನ್ನ ಇದ್ರಿಗೆ ಹೇಳ್ಬೇಕಿಲ್ಲಿಕ್ಕಿ. ಇಲ್ಲಿ ಹೊಡೆದಾಡ್ಕೊಂಡು ಎದಕ್ಕೆ ತವ್ರ ಮನಿ ಅನ್ನೋದು ಎದಕ್ಕೆ ಮಾಡಿರ್ತಾರ? ಚಂದಂಗಿ 4 ದಿವಸ ಇದ್ದು ಚಂದಂಗಿ ಮಾತಾಡ್ಕೊಂಡು ಇದ್ದು ಬರ್ಬೇಕಿಲ್ಲಿಕ್ಕಿ. ಅದಕ್ಕೆ ಅವ್ರ ಕುಟಾಗ ಹೊಡೆದಾಡ್ ಬರ್ತಾಳೆ ಏನು? ಬರ್ಲಿ ಸುಮ್ಮನಿರಕ್ಕೆ. ಏನು ಅನ್ನೋದು ಮಾತಾಡಿ ವಿಚಾರಿಸ್ಕೊ. ಅದನ್ನ ಬಿಟ್ಟು ಕೈ ಮಾಡಕ್ಕೆ ಹೋಗ್ಬೇಡತ್ತಮ್ಮ. ನನಗೆ ಏನೋ ಎದಕ್ಕಿನ ಅನಿಸ್ತದಪ್ಪ. ಯಪ್ಪ ಗಂಡ ಹೆಂಡತಿ ಹೊಡೆದಾಡ್ಬೇಡ್ರಿ ನೀವು. ಇವ ನಮ್ಮವ್ವನ ಬುದ್ಧಿ ಇದಕ್ಕೆಲ್ಲ ಬರ್ಬೇಕು. ಎಂಥ ಸಮಾಧಾನದ ಗುಣ ಐತವ ನಮ್ಮವ್ಗಂತ್ರನು. ಇಂತಾಕಿನ್ನ ಮನ್ಯಾಗ ಇಟ್ಕೊಳಕ್ಕೆ ಹೊಲ್ದಾಗಿದ್ಲು. ನಾನಿನ್ನ ಜೋರು ಮಾಡಿ ಕರ್ಕೊಂಬಂದು ಇಟ್ಕೊಂಡ ನಮ್ಮವ್ವನ ಪುಣ್ಯ ಏನು ಹಂಗೆ ಇಲ್ಲಕ್ರೆ ಎಲ್ಲಿ ಈಕಿ ನಮ್ಮವ್ನ ನನ್ನ ಅಂತೇಳಿ ಇರಕ್ಕೆ ಬಿಡ್ತದಿಲ್ಲ ಇದು.